ಸಮುದಾಯದ ಮುಖಂಡರನ್ನ ಒಂದು ಸಭೆಗೆ ಕರೆದಿದ್ರು. ಕೋರ್ಟ್ ತೀರ್ಮಾನ ಮಾಡಲೇಬೇಕು ಅಂತೇಳಿ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಅಂತ ಕರೆದಿದ್ರು. ಆ ವಿಚಾರ ಏನಂದ್ರೆ ಉದಯಗಿರಿ ಹಲೀಂ ಶಾದಿಯ ಮಸೀದಿ ಮತ್ತೆ ಓಪನ್ ಮಾಡುವ ವಿಚಾರ. ಸ್ಥಳೀಯ ಹಿಂದೂ ಮುಖಂಡರು ಹಾಗೂ ಮುಸ್ಲಿಂ ಮುಖಂಡರ ಸಭೆಯನ್ನು ನಡೆಸಿದ್ರು. ಇವತ್ತು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ನಡೆದಾಗ ಎರಡೂ ಕಡೆಯಿಂದಲೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿಲ್ಲ ಅವರಿಗೆ. ಮದರಸಾ ತೆರೆಯೋದಕ್ಕೆ ನಾವು ಒಪ್ಪೋದಿಲ್ಲ ಅಂತೇಳಿ ಹಿಂದೂ ಮುಖಂಡರು ವಿರೋಧವನ್ನ ವ್ಯಕ್ತ ಮಾಡಿದ್ರು. ಮುಸ್ಲಿಂ ಮುಖಂಡರು ನಾವು ನಮಾಜ್ ಮಾಡೋದಿಲ್ಲ, ಮದರಸಾ ನಡೆಸೋದಕ್ಕೆ ಅವಕಾಶವನ್ನ ಕೊಡಿ ಅಂತೇಳಿ. ಹಾಗಾಗಿ ಎರಡೂ ಕಡೆಯಿಂದಲೂ ಕೂಡ ಸಮಂಜಸವಾದಂತಹ ಪ್ರತಿಕ್ರಿಯೆ ಸಿಗದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಸರಿ, ನಾನು ಲಿಖಿತ ರೂಪದಲ್ಲಿ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸುವೆ ಅಂತ ಹೇಳಿ ಅವರನ್ನ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ನಾವು ಪ್ರಾರ್ಥನೆ ಮಾಡೋದಿಲ್ಲ, ಮದ್ರಸಾ ನಡೆಸೋದಕ್ಕೆ ಅವಕಾಶ ಕೊಡಿ ಅಂದ್ರು ಮುಸ್ಲಿಂ ಮುಖಂಡರು. ಇಲ್ಲ ಆಗೋದಿಲ್ಲ, ನಾವು ಅದಕ್ಕೆ ಅನುಮತಿ ಕೊಡೋದಿಲ್ಲ, ನಾವು ಒಪ್ಪಿಕೊಳ್ಳೋದಿಲ್ಲ ಅಂತೇಳಿ ಹಿಂದೂ ಮುಖಂಡರು ಅದನ್ನ ಅಲ್ಲಗೆಳಿತಾರೆ. ನೋಡಿ, ಸಭೆಯ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮುಸ್ಲಿಂ ಮುಖಂಡರಿದ್ದಾರೆ, ಮತ್ತೊಂದು ಕಡೆ ಹಿಂದೂ ಮುಖಂಡರು ಕೂಡ ಭಾಗಿಯಾಗಿದ್ದರು. ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದು. ಕೋರ್ಟ್ ಸೂಚನೆ ಕೊಟ್ಟಿತ್ತು, ಆದಷ್ಟು ಬೇಗ ತೀರ್ಮಾನ ಮಾಡಿ ಒಂದು ಒಪ್ಪಂದಕ್ಕೆ ಬಂದು ನಮಗೆ ವರದಿಯನ್ನ ಕೊಡಿ ಅಂತೇಳಿ. ಉದಯಗಿರಿಯಲ್ಲಿರುವಂತಹ ಹಲೀಂ ಶಾದಿಯ ಮಸೀದಿ ಮತ್ತೆ ಓಪನ್ ಆಗಬಾರದು ಅಂತೇಳಿ ಪಟ್ಟು ಹಿಡಿದು ಕೂತಿತ್ತು. ಈ ವಿಚಾರ ಕೋರ್ಟ್ನಲ್ಲಿತ್ತು. ಕೋರ್ಟ್ ಸೂಚನೆ ಕೊಟ್ಟಿತ್ತು, ನೀವು ತೀರ್ಮಾನವನ್ನು ತೆಗೆದುಕೊಂಡು ತಿಳಿಸಿ ಅಂತೇಳಿ, ಬೇಗ ಇತ್ಯರ್ಥಪಡಿಸಿ ಅಂತೇಳಿ ಜಿಲ್ಲಾಧಿಕಾರಿಗೆ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿ ಎರಡೂ ಸಮುದಾಯದ ಮುಖಂಡರನ್ನ ಮೀಟಿಂಗ್ ಅಂತ ಕರೆದಿದ್ರು. ಆ ಮೀಟಿಂಗ್ ಅಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬಂದಿಲ್ಲ. ಈ ಒಂದು ಸಮಸ್ಯೆ ಕಳೆದ 10 ವರ್ಷಗಳಿಂದ ನಡೀತಾ ಬಂದಿದೆ. ಇದು ಯಾವುದು ಸಮಸ್ಯೆನೇ ಅಲ್ಲ, ಇಟ್ಸ್ ಓನ್ಲಿ ಎ ಕನ್ಫ್ಯೂಷನ್ ಮತ್ತೆ ಮಿಸ್ಕನ್ಸೆಪ್ಷನ್, ಮಿಸ್ಇನ್ಫಾರ್ಮೇಶನ್ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಯಾವತ್ತೂ ಲಿಖಿತದಲ್ಲಿ ಆ ಕಟ್ಟಡನ ಬಂದ್ ಮಾಡಿದಲ್ಲ, ಯಾವತ್ತೂ ಆರ್ಡರ್ ಇಶ್ಯೂ ಮಾಡಿ ಬಂದ್ ಮಾಡಿದಲ್ಲ. ಇದು ಯಾವುದೋ ಒಂದು ಘಟನೆಯಿಂದ ಅದನ್ನ ಪರಿಶೀಲನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಪರಿಶೀಲನೆ ಮಾಡಿ ಕೀ ಇಸ್ಕೊಂಡು ಹೋಗಿದ್ದು ಕೀ ವಾಪಸ್ ಕೊಟ್ಟಿಲ್ಲ, ಅಷ್ಟೇ ಒಂದು ಸಮಸ್ಯೆ ಇದ್ದಿದ್ದನ್ನ ಅದು ನಾನು ಕಳೆದ ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ದಿನ ಸಭೆಯನ್ನು ಕರೆದಿದ್ರು. ಈ ವಿಚಾರವಾಗಿ ಮಸೀದಿ ಎಲ್ಲ ಮದ್ರಾಸ ಅಂತ ಹೇಳಿದ್ರು. ಹಿಂದೆ ಇರೋ ಘಟನೆಗಳ ವಿಚಾರಗಳನ್ನ ಅವ್ರ ಗಮನಕ್ಕೆ ತಂದ್ವಿ. 2009 ಈ ಸಮಸ್ಯೆಗಳು ಬಹಳ ಕ್ರಿಟಿಕಲ್ ಆಗಿದೆ. ಇದನ್ನ ಅವಕಾಶ ಮಾಡಿಕೊಡ್ಬೇಡಿ ಸ್ವಾಮಿ ಅಂತ ಜಿಲ್ಲಾಧಿಕಾರಿ ಹತ್ರ ಮನವಿ ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳ ಹತ್ರ ಕೇಳ್ಕೊಂಡಿದ್ವಿ. ಈ ವಿಚಾರ ಇಲ್ಲಿಗೆ ಬಿಡಿ, ಇದೇ ಜಾಗನ ಬೇರೆ ಕಡೆ ಒಂದು ಮಂಜೂರು ಮಾಡಿಕೊಡಿ ಅಂತ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ವಿ. ಇವತ್ತು ಸಾಲೆ ಮಾಡ್ತೀವಿ ಅನ್ನೋ ಹೇಳೋ ವಿಚಾರನ ಇದೇ ಜಾಗನ ಬೇರೆ ಕಡೆ ಎಲ್ಲಾರ ಬೇರೆ ಕಡೆ ಉತ್ತಮ ಮಾಡ್ಕೊಂಡ್ರೆ ಅಲ್ಲಿರಂತ ಜನಗಳು, ಬಡತನದಲ್ಲಿ ಇರೋಂಥ ಜನಗಳು ನೆಮ್ಮದಿಯಾಗಿರ್ಬೋದು. ಎರಡು ಧರ್ಮದವರು ಕೂಡ ಬಹಳ ಉತ್ತಮವಾಗಿ ಅಲ್ಲಿ ಇರಬಹುದು. ಇವತ್ತು ಏನಾರ ಒಂದು ಸಮಸ್ಯೆಗಳಾದ್ರೆ ಅಲ್ಲಿ ಭಯ ಭೀತಿವಂತ ಆಗುವಂತ ಸ್ಥಳಗಳು ಈಗ ಅವರೇ ಆಗಿರ್ಬೋದು, ನಾವಾಗಿರ್ಬೋದು, ಉತ್ತಮವಾಗಿರೋಕೆ ಸಾಧ್ಯನೇ ಇಲ್ಲ. ಈಗ ಹಿಂದೆ ಆಗಿರೋಂಥ ಘಟನೆ ಇವತ್ತು ಯಾರು ಮರೆಯಕ್ಕಾಗ್ತಾ ಇಲ್ಲ. ಆದ್ರಿಂದ ಈಗ ಅಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ವಿ, ಅವ್ರ ತೀರ್ಮಾನ ಕೊಟ್ಟಿದ್ವಿ, ಮನೆಗಳೆಲ್ಲ ಕೊಟ್ಟಿದ್ವಿ ಅವ್ರ ಹತ್ರ. ಇದನ್ನ ನಡೆಸೋದ್ ಬೇಡಿ, ಬೇರೆ ಕಡೆ ಎಲ್ಲ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ವಿ ಸರ್. ಈಗ ಶಾಲೆ ಒಳಗೆ ಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಮೀಟಿಂಗ್ ನಡೆಯುತ್ತೆ, ಒಮ್ಮತದ ನಿರ್ಧಾರಕ್ಕೆ ಯಾರು ಕೂಡ ಬಂದಿಲ್ಲ, ವಾಟ್ ನೆಕ್ಸ್ಟ್? ಇದು 2004 ಕೂಡ ಕ್ಯಾತ್ಮಳ್ಳಿ ಬರುವಂತಹ ಹಲೀಂ ಶಾದಿಯ ಮಸೀದಿಯಲ್ಲಿದೆ. ಈ ಒಂದು ಮಸೀದಿ ಈಗ ಸಾಕಷ್ಟು ಏನು ವಿವಾದದ ಕೇಂದ್ರ ಬಿಂದು ಆಗಿರುವಂತದ್ದು. ಏನು 2004 ಮದರಾಸವಾಗಿ ಒಂದು ಅಲ್ಲಿ ಆರಂಭ ಆಗುತ್ತೆ ಕ್ಯಾತ್ಮಳ್ಳಿಯ ಒಂದು ಸ್ಥಳದಲ್ಲಿ. ಜೊತೆಗೆ ಈ ಒಂದು ಮದರಾಸವನ್ನ ಮದರಾಸವಾಗಿ ಆರಂಭದಂತಹ ಈ ಒಂದು ಜಾಗದಲ್ಲಿ ಕಾಲಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ. ಜೊತೆಗೆ ಪ್ರತಿನಿತ್ಯ ಕೂಡ ಪ್ರಾರ್ಥನೆ ಕೂಡ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಹೀಗಾಗಿ ಅವತ್ತಿನಿಂದ ಇಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಏನು RSS ಕಾರ್ಯಕರ್ತರಾದಂತಹ ರಾಜು ಅವರು ಕೂಡ ಸಾಕಷ್ಟು ವಿರೋಧವನ್ನು
ವ್ಯಕ್ತಪಡಿಸ್ತಾ ಇದ್ರು. ಸುಮಾರು 2016ರಲ್ಲಿ ಅವರ ಕೊಲೆ ಕೂಡ ಆಗುತ್ತೆ. ಸೊ ಹೀಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ಒಂದು ಮದ್ರಾಸವನ್ನ ಕ್ಲೋಸ್ ಮಾಡಲಾಗಿರುತ್ತೆ. ಸೊ ಹೀಗಾಗಿ ಆ ಒಂದು ಏನು ಟ್ರಸ್ಟ್ ನ ಮಾಲೀಕರಿದ್ದಾರೆ ಅವರು ಈ ಒಂದು ಮದ್ರಾಸವನ್ನ ಓಪನ್ ಮಾಡೋದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಹೈಕೋರ್ಟ್ ನಲ್ಲಿ ರಿಟ್ ಪಿಟಿಷನ್ ಹಾಕೊಂಡಿದ್ರು. ಈಗಾಗಲೇ ಮಾರ್ಚ್ 14ರಂದು ಎರಡೂ ಸಹ ಅಂದ್ರೆ ಹಿಂದೂ ಮತ್ತು ಮುಸ್ಲಿಂ ಮುಖಂಡರ ಒಂದು ಸಭೆಯನ್ನ ಕರೆದಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಒಂದು ಸಭೆಯನ್ನ ಮಾಡ್ತಾರೆ. ಆ ಒಂದು ಸಭೆಯಲ್ಲೂ ಕೂಡ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ಕೋರ್ಟ್ಗೆ ಈ ಒಂದು ಮಸೀದಿಯನ್ನ ತೆಗೆದ್ರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುತ್ತೆ ಅಂತೇಳಿ ಒಂದು ಅಭಿಪ್ರಾಯ ಕೊಟ್ಟಿರ್ತಾರೆ. ಸೊ ಈ ಒಂದು ಅಭಿಪ್ರಾಯಕ್ಕೆ ಕೋರ್ಟ್ ಕೂಡ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೆ ಛೀಮಾರಿ ಹಾಕಿರುತ್ತೆ. ಕಳೆದ 10 ವರ್ಷಗಳಿಂದಲೂ ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಂತೇಳಿ ಒಂದೇ ಒಂದು ರೀಸನ್ ಇಟ್ಕೊಂಡು ನೀವು ಈ ಒಂದು ಮದ್ರಾಸವನ್ನು ತೆಗೆದಕ್ಕೆ ಯಾಕೆ ನೀವು ಅನುಮತಿಯನ್ನು ಕೊಡ್ತಾ ಇಲ್ಲ, ಎಲ್ಲವನ್ನೂ ಕೂಡ ಶಾಂತಿ ಸಭೆಯನ್ನ ಮಾಡಿ ಈ ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರಬೇಕು ಅಂತೇಳಿ ಛೀಮಾರಿಯನ್ನು ಹಾಕಿರುತ್ತೆ. ಸೊ ಹೀಗಾಗಿ ಇವತ್ತು ಎರಡೂ ಅಂದ್ರೆ ಮುಸ್ಲಿಂ ಮುಖಂಡರು ಮತ್ತು ಎಲ್ಲೋ ಕ್ಯಾತ್ಮಳ್ಳಿಯ ಸ್ಥಳೀಯ ಹಿಂದೂ ಮುಖಂಡರು ಕೂಡ ಒಂದು ಸಭೆಯನ್ನ ಕರೆದ್ರು. ಸುಮಾರು 15 ನಿಮಿಷಗಳ ಕಾಲ ಎರಡು ಕಡೆಯ ಏನು ವಾದವನ್ನು ಆಲಿಸಿದ್ರು. ಜೊತೆಗೆ ಅವರು ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಮಸೀದಿಯನ್ನ ಮಾಡೋದಿಲ್ಲ, ಮದ್ರಾಸವಾಗಿರುತ್ತೆ, ನಾವು ಪ್ರಾರ್ಥನೆ ಸಲ್ಲಿಸೋದಿಲ್ಲ, ಶಾಲೆಯಾಗಿ ನಾವು ನಡೆಸ್ಕೊಂಡು ಹೋಗ್ತೀವಿ, ಅದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಮುಸ್ಲಿಂ ಮುಖಂಡರು ಕೂಡ ಒಂದು ಪ್ರಾರ್ಥನೆ ಸಲ್ಲಿಸ್ತಾರೆ. ಜೊತೆಗೆ ಈಗಾಗಲೇ ಕ್ಯಾತ್ಮಳ್ಳಿಯ ಏನು ಹಿಂದೂ ಮುಖಂಡರಿದ್ದ ಅವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಈ ಮದ್ರಾಸವನ್ನು ತೆಗೆಯಕ್ಕೆ ಅನುಮತಿಯನ್ನು ಕೊಡಬಾರದು. ಯಾಕಂತಂದ್ರೆ ಈಗಾಗಲೇ 2 ಕೊಲೆಗಳಾಗಿದೆ, ಈ ಜಾಗದಲ್ಲಿ ಮದ್ರಾಸ ಮತ್ತೆ ಓಪನ್ ಆದ್ರೆ ಸೊ ಸಾಕಷ್ಟು ತೊಂದರೆಗಳಾಗುತ್ತೆ ಅಂತೇಳಿ ಅವರು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈಗ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾ ಇರೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಈಗಾಗಲೇ ಏನು ಹಾಲಿಂ ಶಾದಿಯ ಮದ್ರಾಸ ಏನಿದೆ ಆ ಮದ್ರಾಸವನ್ನ ತೆಗೆಯಲೇಬೇಕು ಅಂತೇಳಿ ಪಟ್ಟಲ್ಲಿ ಹಿಡಿದಿರುವಂತಹ ಮುಸ್ಲಿಂ ಮುಖಂಡರು ಹೇಳಿದ್ದಾರೆ. ಒಂದು ನಿರ್ಧಾರಕ್ಕೆ ಇವತ್ತು ಲಕ್ಷ್ಮೀಕಾಂತ್ ರೆಡ್ಡಿ ಬರಲೇಬೇಕಾಗುತ್ತೆ. 3ನೇ ತಾರೀಕಿಗೆ ಕೋರ್ಟ್ಗೆ ಅವರು ನಿರ್ಧಾರ ತಿಳಿಸಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. 2 ಸಮುದಾಯದ ಮುಖಂಡರನ್ನ ಒಂದು ಸಭೆಗೆ ಕರೆದಿದ್ರು. ಕೋರ್ಟ್ ತೀರ್ಮಾನ ಮಾಡಲೇಬೇಕು ಅಂತೇಳಿ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಅಂತ ಕರೆದಿದ್ರು. ಆ ವಿಚಾರ ಏನಂದ್ರೆ ಉದಯಗಿರಿ ಹಲೀಂ ಶಾದಿಯ ಮಸೀದಿ ಮತ್ತೆ ಓಪನ್ ಮಾಡುವ ವಿಚಾರ. ಸ್ಥಳೀಯ ಹಿಂದೂ ಮುಖಂಡರು ಹಾಗೂ ಮುಸ್ಲಿಂ ಮುಖಂಡರ ಸಭೆಯನ್ನು ನಡೆಸಿದ್ರು. ಇವತ್ತು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ನಡೆದಾಗ ಎರಡೂ ಕಡೆಯಿಂದಲೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿಲ್ಲ ಅವ್ರಿಗೆ. ಮದ್ರಸಾ ತೆರೆಯೋದಕ್ಕೆ ನಾವು ಒಪ್ಪೋದಿಲ್ಲ ಅಂತೇಳಿ ಹಿಂದೂ ಮುಖಂಡರು ವಿರೋಧವನ್ನ ವ್ಯಕ್ತ ಮಾಡಿದ್ರು. ಮುಸ್ಲಿಂ ಮುಖಂಡರು ನಾವು ನಮಾಜ್ ಮಾಡೋದಿಲ್ಲ, ಮದ್ರಸಾ ನಡೆಸೋದಕ್ಕೆ ಅವಕಾಶವನ್ನ ಕೊಡಿ ಅಂತೇಳಿ. ಹಾಗಾಗಿ ಎರಡೂ ಕಡೆಯಿಂದಲೂ ಕೂಡ ಸಮಂಜಸವಾದಂತಹ ಪ್ರತಿಕ್ರಿಯೆ ಸಿಗದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಸರಿ, ನಾನು ಲಿಖಿತ ರೂಪದಲ್ಲಿ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸುವೆ ಅಂತ ಹೇಳಿ ಅವರನ್ನ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ನಾವು ಪ್ರಾರ್ಥನೆ ಮಾಡೋದಿಲ್ಲ, ಮದ್ರಸಾ ನಡೆಸೋದಕ್ಕೆ ಅವಕಾಶ ಕೊಡಿ ಅಂದ್ರು ಮುಸ್ಲಿಂ ಮುಖಂಡರು. ಇಲ್ಲ ಆಗೋದಿಲ್ಲ, ನಾವು ಅದಕ್ಕೆ ಅನುಮತಿ ಕೊಡೋದಿಲ್ಲ, ನಾವು ಒಪ್ಪಿಕೊಳ್ಳೋದಿಲ್ಲ ಅಂತೇಳಿ ಹಿಂದೂ ಮುಖಂಡರು ಅದನ್ನ ಅಲ್ಲಗೆಳಿತಾರೆ. ನೋಡಿ, ಸಭೆಯ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮುಸ್ಲಿಂ ಮುಖಂಡರಿದ್ದಾರೆ, ಮತ್ತೊಂದು ಕಡೆ ಹಿಂದೂ ಮುಖಂಡರು ಕೂಡ ಭಾಗಿಯಾಗಿದ್ರು. ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದು. ಕೋರ್ಟ್ ಸೂಚನೆ ಕೊಟ್ಟಿತ್ತು, ಆದಷ್ಟು ಬೇಗ ತೀರ್ಮಾನ ಮಾಡಿ ಒಂದು ಒಪ್ಪಂದಕ್ಕೆ ಬಂದು ನಮಗೆ ವರದಿಯನ್ನ ಕೊಡಿ ಅಂತೇಳಿ. ಉದಯಗಿರಿಯಲ್ಲಿರುವಂತಹ ಹಲೀಂ ಶಾದಿಯ ಮಸೀದಿ ಮತ್ತೆ ಓಪನ್ ಆಗಬಾರದು ಅಂತೇಳಿ ಪಟ್ಟು ಹಿಡಿದು ಕೂತಿತ್ತು. ಈ ವಿಚಾರ ಕೋರ್ಟ್ನಲ್ಲಿತ್ತು. ಕೋರ್ಟ್ ಸೂಚನೆ ಕೊಟ್ಟಿತ್ತು, ನೀವು ತೀರ್ಮಾನವನ್ನು ತೆಗೆದುಕೊಂಡು ತಿಳಿಸಿ ಅಂತೇಳಿ, ಬೇಗ ಇತ್ಯರ್ಥಪಡಿಸಿ ಅಂತೇಳಿ ಜಿಲ್ಲಾಧಿಕಾರಿಗೆ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿ ಎರಡೂ ಸಮುದಾಯದ ಮುಖಂಡರನ್ನ ಮೀಟಿಂಗ್ ಅಂತ ಕರೆದಿದ್ರು. ಆ ಮೀಟಿಂಗ್ ಅಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬಂದಿಲ್ಲ. ಈ ಒಂದು ಸಮಸ್ಯೆ ಕಳೆದ 10 ವರ್ಷಗಳಿಂದ ನಡೀತಾ ಬಂದಿದೆ. ಇದು ಯಾವುದು ಸಮಸ್ಯೆನೇ ಅಲ್ಲ, ಇಟ್ಸ್ ಓನ್ಲಿ ಎ ಕನ್ಫ್ಯೂಷನ್ ಮತ್ತೆ ಮಿಸ್ಕನ್ಸೆಪ್ಷನ್, ಮಿಸ್ಇನ್ಫಾರ್ಮೇಶನ್ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಯಾವತ್ತೂ ಲಿಖಿತದಲ್ಲಿ ಆ ಕಟ್ಟಡನ ಬಂದ್ ಮಾಡಿದಲ್ಲ, ಯಾವತ್ತೂ ಆರ್ಡರ್ ಇಶ್ಯೂ ಮಾಡಿ ಬಂದ್ ಮಾಡಿದಲ್ಲ. ಇದು ಯಾವುದೋ ಒಂದು ಘಟನೆಯಿಂದ ಅದನ್ನ ಪರಿಶೀಲನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಪರಿಶೀಲನೆ ಮಾಡಿ ಕೀ ಇಸ್ಕೊಂಡು ಹೋಗಿದ್ದು ಕೀ ವಾಪಸ್ ಕೊಟ್ಟಿಲ್ಲ, ಅಷ್ಟೇ ಒಂದು ಸಮಸ್ಯೆ ಇದ್ದಿದ್ದನ್ನ ಅದು ನಾನು ಕಳೆದ ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ದಿನ ಸಭೆಯನ್ನು ಕರೆದಿದ್ರು. ಈ ವಿಚಾರವಾಗಿ ಮಸೀದಿ ಎಲ್ಲ ಮದ್ರಾಸ ಅಂತ ಹೇಳಿದ್ರು. ಹಿಂದೆ ಇರೋ ಘಟನೆಗಳ ವಿಚಾರಗಳನ್ನ ಅವ್ರ ಗಮನಕ್ಕೆ ತಂದ್ವಿ. 2009
ಈ ಸಮಸ್ಯೆಗಳು ಬಹಳ ಕ್ರಿಟಿಕಲ್ ಆಗಿದೆ. ಇದನ್ನ ಅವಕಾಶ ಮಾಡಿಕೊಡ್ಬೇಡಿ ಸ್ವಾಮಿ ಅಂತ ಜಿಲ್ಲಾಧಿಕಾರಿ ಹತ್ರ ಮನವಿ ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳ ಹತ್ರ ಕೇಳ್ಕೊಂಡಿದ್ವಿ. ಈ ವಿಚಾರ ಇಲ್ಲಿಗೆ ಬಿಡಿ, ಇದೇ ಜಾಗನ ಬೇರೆ ಕಡೆ ಒಂದು ಮಂಜೂರು ಮಾಡಿಕೊಡಿ ಅಂತ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ವಿ. ಇವತ್ತು ಶಾಲೆ ಮಾಡ್ತೀವಿ ಅಂತ ಹೇಳೋ ವಿಚಾರನ ಇದೇ ಜಾಗನ ಬೇರೆ ಕಡೆ ಉತ್ತಮ ಮಾಡ್ಕೊಂಡ್ರೆ ಅಲ್ಲಿರಂತ ಜನಗಳು, ಬಡತನದಲ್ಲಿ ಇರೋಂಥ ಜನಗಳು ನೆಮ್ಮದಿಯಾಗಿರ್ಬೋದು. ಎರಡು ಧರ್ಮದವರು ಕೂಡ ಬಹಳ ಉತ್ತಮವಾಗಿ ಅಲ್ಲಿ ಇರಬಹುದು. ಇವತ್ತು ಏನಾರ ಒಂದು ಸಮಸ್ಯೆಗಳಾದ್ರೆ ಅಲ್ಲಿ ಭಯ ಭೀತಿವಂತ ಆಗುವಂತಹ ಸ್ಥಳಗಳು ಈಗ ಅವರೇ ಆಗಿರ್ಬೋದು, ನಾವಾಗಿರ್ಬೋದು, ಉತ್ತಮವಾಗಿರೋಕೆ ಸಾಧ್ಯನೇ ಇಲ್ಲ. ಈಗ ಹಿಂದೆ ಆಗಿರೋಂಥ ಘಟನೆ ಇವತ್ತು ಯಾರು ಮರೆಯಕ್ಕಾಗ್ತಾ ಇಲ್ಲ. ಆದ್ರಿಂದ ಈಗ ಅಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ವಿ, ಅವ್ರ ತೀರ್ಮಾನ ಕೊಟ್ಟಿದ್ವಿ, ಮನೆಗಳೆಲ್ಲ ಕೊಟ್ಟಿದ್ವಿ ಅವ್ರ ಹತ್ರ. ಇದನ್ನ ನಡೆಸೋದು ಬೇಡಿ, ಬೇರೆ ಕಡೆ ಎಲ್ಲ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ವಿ ಸರ್. ಈಗ ಶಾಲೆಗಳಿಗೆ ಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಮೀಟಿಂಗ್ ನಡೆಯುತ್ತೆ, ಒಮ್ಮತದ ನಿರ್ಧಾರಕ್ಕೆ ಯಾರು ಕೂಡ ಬಂದಿಲ್ಲ. ವಾಟ್ ನೆಕ್ಸ್ಟ್? ಈಗಾಗಲೇ 2004 ಕೂಡ ಕ್ಯಾತ್ಮಳ್ಳಿ ಬರುವಂತಹ ಅಲಿಂ ಶಾದಿಯ ಮಸೀದಿಯಲ್ಲಿದೆ. ಈ ಒಂದು ಮಸೀದಿ ಈಗ ಸಾಕಷ್ಟು ಏನು ವಿವಾದದ ಕೇಂದ್ರ ಬಿಂದು ಆಗಿರುವಂತದ್ದು. ಏನು 2004 ಮದರಾಸವಾಗಿ ಒಂದು ಅಲ್ಲಿ ಆರಂಭ ಆಗುತ್ತೆ ಕ್ಯಾತ್ಮಳ್ಳಿಯ ಒಂದು ಸ್ಥಳದಲ್ಲಿ. ಜೊತೆಗೆ ಈ ಒಂದು ಮದರಾಸವನ್ನ ಮದರಾಸವಾಗಿ ಆರಂಭದಂತಹ ಈ ಒಂದು ಜಾಗದಲ್ಲಿ ಕಾಲಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ. ಜೊತೆಗೆ ಪ್ರತಿನಿತ್ಯ ಕೂಡ ಪ್ರಾರ್ಥನೆ ಕೂಡ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಹೀಗಾಗಿ ಅವತ್ತಿನಿಂದ ಇಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಏನು RSS ಕಾರ್ಯಕರ್ತರಾದಂತಹ ರಾಜು ಅವರು ಕೂಡ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಸುಮಾರು 2016 ಅವರ ಕೊಲೆ ಕೂಡ ಆಗುತ್ತೆ. ಸೊ ಹೀಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ಒಂದು ಮದರಾಸವನ್ನ ಕ್ಲೋಸ್ ಮಾಡಲಾಗಿರುತ್ತೆ. ಸೊ ಹೀಗಾಗಿ ಆ ಒಂದು ಏನು ಟ್ರಸ್ಟ್ ಮಾಲೀಕರಿದ್ದಾರೆ ಅವರು ಈ ಒಂದು ಮದರಾಸವನ್ನ ಓಪನ್ ಮಾಡೋದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಹೈಕೋರ್ಟ್ ನಲ್ಲಿ ರಿಟ್ ಪಿಟಿಷನ್ ಹಾಕೊಂಡಿದ್ರು. ಈಗಾಗಲೇ ಮಾರ್ಚ್ 14 ಎರಡೂ ಸಹ ಅಂದ್ರೆ ಹಿಂದೂ ಮತ್ತು ಮುಸ್ಲಿಂ ಮುಖಂಡರ ಒಂದು ಸಭೆಯನ್ನ ಕರೆದಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಒಂದು ಸಭೆಯನ್ನ ಮಾಡ್ತಾರೆ. ಆ ಒಂದು ಸಭೆಯಲ್ಲೂ ಕೂಡ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ಕೋರ್ಟ್ಗೆ ಈ ಒಂದು ಮಸೀದಿಯೆಲ್ಲ ತೆಗೆದ್ರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುತ್ತೆ ಅಂತೇಳಿ ಒಂದು ಅಭಿಪ್ರಾಯ ಕೊಟ್ಟಿರ್ತಾರೆ. ಸೊ ಈ ಒಂದು ಅಭಿಪ್ರಾಯಕ್ಕೆ ಕೋರ್ಟ್ ಕೂಡ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೆ ಛೀಮಾರಿ ಹಾಕಿರುತ್ತೆ. ಕಳೆದ 10 ವರ್ಷಗಳಿಂದಲೂ ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಂತೇಳಿ ಒಂದೇ ಒಂದು ರೀಸನ್ ಇಟ್ಕೊಂಡು ನೀವು ಈ ಒಂದು ಮದ್ರಾಸವನ್ನು ತೆಗೆದಕ್ಕೆ ಯಾಕೆ ನೀವು ಅನುಮತಿಯನ್ನು ಕೊಡ್ತಾ ಇಲ್ಲ, ಎಲ್ಲವನ್ನೂ ಕೂಡ ಶಾಂತಿ ಸಭೆಯನ್ನ ಮಾಡಿ ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರಬೇಕು ಅಂತೇಳಿ ಛೀಮಾರಿಯನ್ನು ಹಾಕಿರುತ್ತೆ. ಸೊ ಹೀಗಾಗಿ ಇವತ್ತು ಎರಡೂ ಅಂದ್ರೆ ಮುಸ್ಲಿಂ ಮುಖಂಡರು ಮತ್ತು ಎಲ್ಲೋ ಕ್ಯಾತ್ಮಳ್ಳಿಯ ಸ್ಥಳೀಯ ಹಿಂದೂ ಮುಖಂಡರು ಕೂಡ ಒಂದು ಸಭೆಯನ್ನ ಕರೆದ್ರು. ಸುಮಾರು 15 ನಿಮಿಷಗಳ ಕಾಲ ಎರಡು ಕಡೆಯ ಏನು ವಾದವನ್ನು ಆಲಿಸಿದ್ರು. ಜೊತೆಗೆ ಅವರು ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಮಸೀದಿಯನ್ನ ಮಾಡೋದಿಲ್ಲ, ಮದ್ರಾಸವಾಗಿರುತ್ತೆ, ನಾವು ಪ್ರಾರ್ಥನೆ ಸಲ್ಲಿಸೋದಿಲ್ಲ, ಶಾಲೆಯಾಗಿ ನಾವು ನಡೆಸಿಕೊಂಡು ಹೋಗ್ತೀವಿ, ಅದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಮುಸ್ಲಿಂ ಮುಖಂಡರು ಕೂಡ ಒಂದು ಪ್ರಾರ್ಥನೆ ಸಲ್ಲಿಸ್ತಾರೆ. ಜೊತೆಗೆ ಈಗಾಗಲೇ ಕ್ಯಾತ್ಮಳ್ಳಿಯ ಏನು ಹಿಂದೂ ಮುಖಂಡರಿದ್ದಾರೆ ಅವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಈ ಮದ್ರಾಸವನ್ನು ತೆಗೆಯಕ್ಕೆ ಅನುಮತಿಯನ್ನು ಕೊಡಬಾರದು. ಯಾಕಂತಂದ್ರೆ ಈಗಾಗಲೇ 2 ಕೊಲೆಗಳಾಗಿದೆ. ಈ ಜಾಗದಲ್ಲಿ ಮದ್ರಾಸ ಮತ್ತೆ ಓಪನ್ ಆದ್ರೆ ಸೊ ಸಾಕಷ್ಟು ತೊಂದರೆಗಳಾಗುತ್ತೆ ಅಂತೇಳಿ ಅವರು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈಗ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾ ಇರೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಈಗಾಗಲೇ ಏನು ಆಲಿಂ ಶಾದಿಯ ಮದ್ರಾಸ ಇಲ್ಲಿದೆ, ಆ ಮದ್ರಾಸವನ್ನ ತೆಗೆಯಲೇಬೇಕು ಅಂತೇಳಿ ಪಟ್ಟಲ್ಲಿ ಹಿಡಿದಿರುವಂತಹ ಮುಸ್ಲಿಂ ಮುಖಂಡರು ಹೇಳಿದ್ದಾರೆ. ಒಂದು ನಿರ್ಧಾರಕ್ಕೆ ಇವತ್ತು ಲಕ್ಷ್ಮೀಕಾಂತ್ ರೆಡ್ಡಿ ಬರಲೇಬೇಕಾಗುತ್ತೆ. 3ನೇ ತಾರೀಕಿಗೆ ಕೋರ್ಟ್ಗೆ ಅವರು ತಮ್ಮ ನಿರ್ಧಾರ ತಿಳಿಸಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.